ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ ಸಮಾರಂಭವನ್ನು ಇದೇ ತಿಂಗಳ 28ನೇ ತಾರೀಕು ಕ್ಯಾಸಂಬಳ್ಳಿ ಸಮೀಪದ ಸಾಯಿಬಾಬಾ ಕಲ್ಯಾಣ ಮಂಟಪದಲ್ಲಿ ಉದ್ಘಾಟನೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಪೂರ್ವಭಾವಿಯಾಗಿ ಕೂಡ ನಾವು ಸರಿಸುಮಾರು ನಮ್ಮ ಕೆಜಿಎಫ್ ತಾಲೂಕಿನ ಅನೇಕ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಖುದ್ದಾಗಿ ಭೇಟಿ ನೀಡಿ ಕೂಡ ಎಲ್ಲ ಗ್ರಾಮಗಳಲ್ಲಿರುವ ಮಾವು ಬೆಳೆಗಾರರಾಗಿರ್ಬೋದು ಮತ್ತೆ ಪ್ರಗತಿಪರ ರೈತರಾಗಿರ್ಬೋದು ಎಲ್ಲರಿಗೂ ಕೂಡ ಮಾಹಿತಿ ನೀಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಅವರಿಗೆ ಮನವಿ ನೀಡಿದ್ದೇವೆ. ಆದ್ದರಿಂದ ಕೂಡ ನಮಗೆ ಅತ್ಯಂತವಾಗಿ ಕೂಡ ನಮ್ಮ ರೈತರಾಗಿರ್ಬೋದು ಒಂದು ತುಂಬಾ ಕೂಡ ನಮ್ಗೆ ಒಂದು ಯಶಸ್ವಿಯಾಗಿ ಕೂಡ ಅವರ ಬೆಂಬಲ ಸಿಗ್ತಾ ಇದೆ. ಅದಕ್ಕೋಸ್ಕರ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಕೊಂಡಿದ್ದು 500ರಿಂದ 600 ಅಂತ, ಅದಕ್ಕಿಂತ ಮೇಲ್ಪಟ್ಟು ಒಂದು 800 ಜನ ಸೇರ್ಬೋದು ಅನ್ನೋ ವಿಶ್ವಾಸ ನಮಗಿದೆ. ಕರ್ನಾಟಕ ಮಾವು ಅಭಿವೃದ್ಧಿ ನಿಗಮದ ಮಂಡಳಿ ಅಧ್ಯಕ್ಷರಾಗಿರುವಂತಹ ಮುದ್ದುಗಂಗಾಧರ್ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ಕೂಡ ನಮ್ಮ ತೋಟಗಾರಿಕೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಅನೇಕ ನಮ್ಮ ರೈತಾಪಿ ವರ್ಗದವರು ಕೂಡ ಇದಕ್ಕೆ ಬರ್ತಾ ಇದೆ. ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗಲಿದೆ. ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಬರೀ ನಮ್ಮ ಕೆಜಿಎಫ್ ತಾಲೂಕಲ್ಲಿ ಕೋಲಾರ ಡಿಸ್ಟಿಕ್ ಕೂಡ ಇದೆಯಾ? ಇದು ಬಂದ್ಬಿಟ್ಟು ಸರಿಸುಮಾರು ಒಂದು 4-5 ವರ್ಷದಿಂದ ಕೂಡ ಜಿಲ್ಲೆಯಲ್ಲಿದೆ. ಅಂದ್ರೆ ಜಿಲ್ಲೆ ಅಂತ ಹೇಳಿದ್ರೆ ಕೂಡ ನಮ್ಮ ಕೋಲಾರ ಜಿಲ್ಲೆ ಮಾವಿಗೆ ಪ್ರಸಿದ್ಧ ಅಂತ ಹೇಳಿದ್ರೆ ಶ್ರೀನಿವಾಸಪುರ ಮಾತ್ರ ಎಲ್ಲರಿಗೂ ಗೊತ್ತಾಗ್ತಿರೋದು. ಅದ್ರ ಜೊತೆಗೆ ಕೂಡ ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಕೂಡ ಸರಿಸುಮಾರು ಅಂದ್ರೆ ನಮ್ಮ ಲೆಕ್ಕದ ಪ್ರಕಾರ ಕೂಡ 3,000-4,000 ಹೆಕ್ಟೇರ್ ಅಂತ ನಮ್ಮ ಒಂದು ಈ ತೋಟಗಾರಿಕೆ ಇಲಾಖೆಯ ಒಂದು ಅಂಕಿಅಂಶಗಳು ನಮ್ಗೆ ಗೊತ್ತಾಗಿತ್ತು. ಆದ್ರೆ ಇವಾಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಈಗ ಖುದ್ದಾಗಿ ಕೂಡ ನಾವು ಕ್ಯಾಸಂಬಳ್ಳಿ ಹೋಬಳಿ ಆಗಿರ್ಬೋದು ಮತ್ತೆ ಬೇತ್ಮಂಗ್ಲ ಆಗಿರ್ಬೋದು, ಈಗ ಸದ್ಯಕ್ಕೆ ಬೇತ್ಮಂಗ್ಲ ಹೋಬಳಿಯಲ್ಲಿ ಕೂಡ ಈ ಎಂಚಿಹುಲ್ಕು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತು ವೆಂಕಸಂದ್ರ ವ್ಯಾಪ್ತಿಯಲ್ಲಿ ಕೂಡ ಸರಿಸುಮಾರು ಒಂದು 6 ತಿಂಗಳು 1 ವರ್ಷದಿಂದ ಕೂಡ ಅನೇಕ ಹೊಸ ನಾಟಿ ಮಾಡ್ತಾ ಇದ್ದಾರೆ. ಅಂತ ರೈತರಿಂದ ಕೂಡ ನಮ್ಗೆ ತುಂಬಾ ಒಂದು ಅತ್ಯಂತ ನಮ್ಗೆ ಸಹಾಯ ಮತ್ತು ಅವರ ಯಶಸ್ವಿಯಾಗಿ ಕೂಡ ಅವರು ಬರ್ತವೆ ಅಂತ ಹೇಳಿ ನಮ್ಗೆ ಒಂದು ಆಶ್ವಾಸನೆ ನೀಡಿದ್ದಾರೆ. ಮೂಲ ಉದ್ದೇಶ ಏನು? ಇದರ ಮೂಲ ಉದ್ದೇಶ ಬಂದ್ಬಿಟ್ಟು ರೈತರ ಸಮಸ್ಯೆ ಯಾವುದೇ ಆಗಿರ್ಬೋದು ಮತ್ತೆ ಅವರಿಗೆ ಏನು ಸರ್ಕಾರ ವತಿಯಿಂದ ಯಾವುದೇ ಸೌಲಭ್ಯ ಆಗಿರ್ಬೋದು ಮತ್ತೆ ಅವರ ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ಕಟ್ಟಕಡೆಯ ರೈತ ಕೂಡ ಇದರಿಂದ ವಂಚಿತರಾಗಬಾರ್ದು. ಅವ್ರಿಗೆ ಯಾವ ರೀತಿ ಅನ್ಯಾಯ ಆದ್ರೂ ಕೂಡ ನಾವು ನಮ್ಮ ಸಂಘದ ವತಿಯಿಂದ ನಾವು ಎಲ್ಲ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರಿಗೆ ನ್ಯಾಯ ಒದಗಿಸದಲ್ಲಿ ಇರ್ತೀವಿ ಅಂತ ಹೇಳಿ ಈ ಮೂಲಕ ನಮ್ಗೆ ತಿಳಿಸ್ತಾ ಇದ್ದೀವಿ. ಈ ಪ್ರತಿಯೊಬ್ಬ ಬೆಳೆಗಾರನು ಈಗಾಗಲೇ ಗುರುತಿಸಿದ್ದೀರಾ ಕೆಜಿಎಫ್ ತಾಲೂಕಲ್ಲಿ? ಆಲ್ರೆಡಿ ನಾವು ಪ್ರತ್ಯೇಕವಾಗಿ ಕೂಡ ನಮ್ಮ ತಂಡದ ವತಿಯಿಂದ ನಾವೆಲ್ಲ ಸೇರ್ಕೊಂಡು ಅನೇಕ ಗ್ರಾಮ ಪಂಚಾಯತ್ಗಳಾಗಿರ್ಬೋದು ಕೆಜಿಎಫ್ ತಾಲೂಕಿನ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ನಾವು ಖುದ್ದಾಗಿ ಭೇಟಿ ನೀಡಿದ್ದೇವೆ. ಆದ್ರೆ ಈ ಯಾರ್ಯಾರು ನಮ್ಮ ಈ ಖುದ್ದಾಗಿ ಭೇಟಿ ನೀಡಿದಾಗ ಕೂಡ ಯಾರು ಇದರಿಂದ ತಪ್ಪಿಸಿದ್ದಾರೆ ಅವ್ರಿಗೆ ಕೂಡ ನಮ್ಮ ಈ ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ಒಂದು ಮನವಿ ಕೊಡ್ತಾ ಇದ್ರಿ. ಇದೇ ನಮ್ಮ ಒಂದು ಖುದ್ದಾಗುವಂತಹ ಒಂದು ಮನವಿ ಅಂತ ತಿಳಿದುಕೊಂಡು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತೆ ಅವರಿಗೆ ಯಾವುದೇ ರೀತಿಯಂತಹ ಒಂದು ಸೌಕರ್ಯ ಆಗಿರ್ಬೋದು ಮತ್ತೆ ಸೌಲಭ್ಯ ಆಗಿರ್ಬೋದು ಅವರು ಏನು ಬರಬೇಕು ನಮ್ಮ ಸರ್ಕಾರದ ಆಗಿರ್ಬೋದು ಮತ್ತೆ ರೈತರಿಗೆ ಯಾವುದೇ ರೀತಿಯಂತಹ ಒಂದು ಸಮಸ್ಯೆ ಬಂದ್ರೆ ಕೂಡ ಅವ್ರ ಜೊತೆಗೂಡ ನಾವು ಇರ್ತೀವಿ ಅಂತ ಹೇಳ್ತಾ ಇದೀವಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡ್ಬೇಕಂತ ಹೇಳಿ ನಮ್ಮ ಕಳಿಕಳಿಯಾದಂತಹ ಒಂದು ಪ್ರಾರ್ಥನೆಯನ್ನು ಈ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೀನಿ. ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಈಗಾಗಲೇ, ಅದು ತಲುಪಿದೆಯಾ ರೈತರಿಗೆ? ಇದು ಮುಖ್ಯವಾಗಿ ಒಂದು ಅಂಶನ ಹೇಳ್ಬೇಕಾಗತ್ತೆ. ಸರ್ಕಾರ ಒಂದು ಬೆಂಬಲ ಬೆಲೆ ಅಂತ ಹೇಳಿ ಒಂದು ಆಶ್ವಾಸನೆ ನೀಡಿದ್ದು ಅದು ಬಂದ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ಮತ್ತು ಶ್ರೀನಿವಾಸಪುರದಲ್ಲಿ ಮಾತ್ರ ಎಪಿಎಂಸಿ ಮಾರುಕಟ್ಟೆ ಇದೆ. ಅದರಲ್ಲಿ ಪರವಾನಗಿ ಇರುವವರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದು. ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಎಪಿಎಂಸಿ ಇದ್ರೆ ಕೂಡ ಅದು ಪರವಾನಗಿ ಇರುವಂತಹ ಯಾವುದೇ ಒಂದು ಮಂಡಿ ಇಲ್ಲ. ಆದ ಕಾರಣಕ್ಕಾಗಿ ಅನೇಕ ಮಂದಿ 99% ರೈತರ ಮಂದಿ ಇದರಿಂದ ವಂಚಿತರಾದರು. ಅದರಿಂದ ಕೂಡ ನಾವು ಇದು ಮುಖ್ಯ ಉದ್ದೇಶವಾಗಿ ಕೂಡ ಮುಂದಿನ ದಿವಸಗಳಲ್ಲಿ ಏನು ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತೆ ರಾಜ್ಯ ಸರ್ಕಾರ ಆಗಿರ್ಬೋದು ಯಾವುದೇ ಸೌಲಭ್ಯ ನೀಡಿದ್ರು ಕೂಡ ಅದರಿಂದ ಯಾರು ವಂಚನೆ ಆಗ್ಬಾರ್ದು, ಯಾರೇ ಕೂಡ ಇದರಿಂದ ತಪ್ಪಿಸ್ತಾಗಬಾರ್ದು ಅಂತೇಳಿ ಈ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟು ಈ ಸಂಘವನ್ನು ಕೂಡ ಒಂದು ಮುಖ್ಯ ಉದ್ದೇಶದಿಂದ ಇವತ್ತು ನಾವು ಒಂದು ಮಾಡೋದಕ್ಕೆ ಒಂದು ಪ್ರೇರೇಪಣೆ ಆಗಿದೆ. ಆವತ್ತಿನ ದಿವಸ ಮೊದಲನೇದಾಗಿ ಈ ಕಾರ್ಯಕ್ರಮದ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆ, ಇದರ ಸಂಯೋಜನೆ ಬಂದ್ಬಿಟ್ಟು ನಮ್ಮ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದಂತಹ ಚಿನ್ನಪ್ಪ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅದರ ಬೆನ್ನೆಲುಬಾಗಿ ಕೂಡ ನಮ್ಮ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ರೈತರ ಸಂಘದವರಾಗಿರ್ಬೋದು ಮತ್ತೆ ಕೃಷಿ ಇಲಾಖೆ ಆಗಿರ್ಬೋದು ಮತ್ತೆ ಕ್ಯಾಸಂಬಳ್ಳಿ ರೈತ ಉತ್ಪಾದಕ ಸಂಸ್ಥೆ ಎಲ್ಲ ಜೊತೆಗೂಡಿ ಕೂಡ ಅವತ್ತಿನ ದಿವಸ ಉದ್ಘಾಟನೆ ಸಮಾರಂಭ, ಅದ್ರ ಜೊತೆಗೆ ನಮ್ಮ ಮಾವು ರೈತರ ಸಮಾವೇಶ, ಅದ್ರ ಜೊತೆಗೆ ಕೂಡ ನಾವು ಒಂದು ಮಾಹಿತಿ ಕಾರ್ಯಕ್ರಮವನ್ನು ಅವತ್ತು ಇಟ್ಕೊಂಡಿದ್ವಿ. ಅದರ ಮುಖ್ಯ ಉದ್ದೇಶ ಬಂದ್ಬಿಟ್ಟು ನಮ್ಮ KVK ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕೂಡ ಅನೇಕ ವಿಜ್ಞಾನಿಗಳು ಬರ್ತಾ ಇದ್ದಾರೆ. ನಮ್ಮ ಕೆಜಿಎಫ್ ತಾಲೂಕಿನ ಎಲ್ಲಾ ರೈತರಾಗಿರ್ಬೋದು, ಅದು ಕೂಡ ಪ್ರತ್ಯೇಕವಾಗಿ ಮಾವು ಬೆಳೆಗಾರರ ಆಗಿರ್ಬೋದು, ಅವರಿಗೆ ಯಾವುದೇ ರೀತಿಯಂತಹ ವೈಜ್ಞಾನಿಕವಾಗಿ ಔಷಧಿ ಆಗಿರ್ಬೋದು ಮತ್ತು ಮಣ್ಣಾಗಿರ್ಬೋದು ಯಾವುದೇ ಒಂದು ಸಂಶಯ ಇದ್ರೆ ಕೂಡ ಅವತ್ತಿನ ದಿವಸ ಅವರು ನಮ್ಮ ವೇದಿಕೆ ಮುಖಾಂತರ ಕೂಡ ಅವತ್ತೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಯಾವುದೇ ರೀತಿ ಇವಾಗ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಶ್ರೀನಿವಾಸಪುರ ಒಂದೇ ನಮ್ಗೆ ಗೊತ್ತಾಗಿರೋದು ಮಾವು ಅಂತ ಹೇಳಿದ್ರೆ, ಅದನ್ನ ಬಿಟ್ಟು ಕೂಡ ನಾವು ಮುಳಬಾಗಿಲು ಕೆಜಿಎಫ್ ಆಗಿರ್ಬೋದು ಬಹುಮುಖ್ಯವಾಗಿ ಇದು ಬೆಳೀತಿರುವಂತಹ ಒಂದು ನಮ್ಮ ಕೆಜಿಎಫ್ ತಾಲೂಕಿನಲ್ಲಿ ಒಂದು ಚಿಗುರುತ್ತಿರುವಂತಹ ಒಂದು ಮಾವು ಬೆಳೆ ಇದು.
ಇದು ಸುಮಾರು ಒಂದು 3,000ದಿಂದ 4,000 ರೈತರು ಕುಟುಂಬಗಳು ಇದನ್ನ ಅವಲಂಬಿತರಾಗಿದ್ದಾರೆ. ಅದಕ್ಕೋಸ್ಕರ ಅವರ ಒಂದು ಯಾವುದೇ ರೀತಿಯಾದಂತಹ ಒಂದು ಕಷ್ಟ ಸುಖಗಳಿಗೆ ನಮ್ಮ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯಂತ ಸ್ಪಂದಿಸಬೇಕು. ಇಲ್ಲವಾದ್ರೆ ನಾವು ಅನೇಕರಂತಹ ಒಂದು ಉಗ್ರ ಹೋರಾಟವನ್ನು ಮಾಡೋದಕ್ಕೆ ಕೂಡ ನಾವು ಸಿದ್ಧರಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಇನ್ನೊಂದು, ನಾವು ಕಳೆದ ಒಂದು 3-4 ವರ್ಷಗಳಲ್ಲಿ ಕೂಡ ಏನು ನಮ್ಮ ಕೆಜಿಎಫ್ ತಾಲೂಕು ಮಾವು ಬೆಳೆಗಾರರ ಸಂಘ ಇಲ್ಲದೆ ಇದ್ರು ಕೂಡ ಅನೇಕ ರೀತಿಯಂತಹ ಒಂದು ಹೋರಾಟಗಳನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ಅದರಿಂದ ಕೂಡ ಸರಿಸುಮಾರು 100ರಿಂದ 150 ರೈತ ಕುಟುಂಬಗಳಲ್ಲಿ ಕೂಡ ಒಂದು ಯಶಸ್ವಿಯಾಗಿ ಕೂಡ ಅವರಿಗೆ ಸಹಾಯವಾಗ್ತಾ ಇದೆ. ಅದರ ಒಂದು ಮುಖ್ಯವಾಗಿ ಒಂದು ಅಂಶವನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಕಳೆದ ಒಂದು 6-7 ತಿಂಗಳ ಮುಂಚೆ ಏನು ಮೇ ಜೂನ್ ಅಲ್ಲಿ ನಮ್ಮ ವಿಮಾ ಒಂದು ಕಂಪನಿಯ ಏನೊಂದು ಮುಕ್ತಾಯ ಆಗಿತ್ತು. ಆದ್ರೆ ಅವರು ಒಂದು 2 ತಿಂಗಳು 3 ತಿಂಗಳು ಒಂದು ಡಿಲೇ ಮಾಡ್ತಾ ಬಂದಿದ್ರು, ಲೇಟ್ ಮಾಡ್ತಾ ಬಂದಿದ್ರು. ಆದ್ರೂ ಕೂಡ ನಾವು ಖುದ್ದಾಗಿ ಭೇಟಿ ನೀಡಿ ನಮ್ಮ ಕೋಲಾರ ಆಗಿರ್ಬೋದು ಮತ್ತೆ ಏನು ನಮ್ಮ ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಯಾವುದೇ ರೀತಿಯಂತಹ ತೋಟಗಾರಿಕೆ ಇಲಾಖೆಯವರಿಗೆ ನೀಡಿದ್ರೆ ಕೂಡ ಅವರು ಇದ್ರ ಬಗ್ಗೆ ಏನು ನಮ್ಗೆ ತಿಳಿಸಿಲ್ಲ. ಆದ ಕಾರಣ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಸರಿಸುಮಾರು ನಾವು ಒಂದು 50-60 ಜನ ಹೋಗಿ ಅಲ್ಲಿ ಹೋಗಿ ನಾವು ಒಂದು ಎಚ್ಚರಿಕೆಯನ್ನು ನೀಡಿ ಬಂದಿದ್ವಿ. ಏನಂತ ಹೇಳಿದ್ರೆ, ನಮಗೆ ಡಿಸೆಂಬರ್ 20ನೇ ತಾರೀಕು ಒಳಗಡೆ ಬರದೇ ಇದ್ರೆ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಗ್ರವಾದಂತಹ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವರು ತಲೆಬಾಗಿ ಏನು 15ನೇ ತಾರೀಕಲ್ಲ 14ನೇ ತಾರೀಕು ಸಾಯಂಕಾಲ ಯೂನಿಫಾರ್ಮಿಟಿಯಾಗಿ ಎಲ್ಲ ನಮ್ಮ ರೈತರಿಗೆ ಸರಿಸುಮಾರು ಅಂದ್ರೆ ಕೂಡ 56 ಲಕ್ಷ ರೂಪಾಯಿ ಅಷ್ಟು ನಮ್ಮ ಕೆಜಿಎಫ್ ತಾಲೂಕಿಗೆ ಮಾತ್ರ ಯಶಸ್ವಿಯಾಗಿ ಬಂತು. ಅದೇ ನಮ್ಗೆ ಮುಖ್ಯವಾದ ಪ್ರೇರಣೆ. ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಕೂಡ ಆಗಿರ್ಬೋದು, ನಮ್ಮ ಮಾವು ರೈತರಾಗಿರ್ಬೋದು ಯಾವುದೇ ರೈತರಾಗಿರ್ಬೋದು, ಏನೇ ಆದ್ರೂ ಕೂಡ ಒಂದು ತೊಂದರೆ ಅಥವಾ ಅನ್ಯಾಯ ಮಾಡಿದ್ರೆ ನಾವು ಯಾವತ್ತೂ ಕೂಡ ಬಿಡೋದಿಲ್ಲ. ಅವರ ಬೆನ್ನಿಗೆ ನಿಂತು ನಾವು ಯಾವ ಅನ್ಯಾಯ ಆಗಿರ್ಬೋದು ಮತ್ತೆ ಏನೇ ಆಗಿರ್ಬೋದು ಅವರಿಗೆ ನಿಂತು ನಾವು ಉದ್ದಾಗಿ ಮಾಡಿಸ್ತೀವಿ ಅಂತೇಳಿ ಭರವಸೆಯನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ.